Hello everyone, I am Maruti. I am studying in ICCA college in Davangere. Discuss about instruction to programming language. Programming language ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. Programming language is easy to understand binary for. ಇದಕ್ಕೆ ಈಸಿಯಾಗಿ ಅರ್ಥ ಆಗೋದು ಬೈನರಿ ನಂಬರ್ಸ್, ಬೈನರಿ ಕೋಡ್. It is a set of instruction and it is a useful human being. Programming language classified into 3 types. ಇದರಲ್ಲಿ 3 types ಇದೆ. Types of programming language. There are 3 types of programming. Machine level language, assembly level language, high level language. Machine level language. Machine level language is the lowest level language and also considered first generation language. ಇದೊಂದು first generation language ಆಗಿರುತ್ತೆ. Machine level language also called in binary language. ಇದು ಬೈನರಿ ನಂಬರ್ಸ್, ಬೈನರಿ ಕೋಡ್, ಅದೇ ಯಾವಾಗಲೇ ಹೇಳಿನಲ್ಲ ಆ ಥರ ಮಿಷಿನಿಗೆ ಅರ್ಥ ಆಗೋದು ಬೈನರಿ ಕೋಡ್, ಬೈನರಿ ನಂಬರ್ 0 or 1 ಅಷ್ಟೇ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಪರೇಟ್ ವಿತ್ 2 digits. ಇದರಲ್ಲಿ 2 digits ಇದ್ದಾವೆ. ಅವು ಯಾವ್ಯಾವ ಟ್ರೂ ಆರ್ ಫಾಲ್ಸ್, 0 1. ಸಿಸ್ಟಮ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸಿಸ್ಟಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೂ ಆಗೋದು ಓನ್ಲಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಾಗ ಅಷ್ಟೇ ಅರ್ಥ ಆಗೋದು. Assembly level language. It is the middle level language and also considered as second generation language. ಇದೊಂದು ಸೆಕೆಂಡ್ ಜನರೇಷನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಯಾರು ಬೈನರಿ ನಂಬರ್ ರೀಪ್ಲೇಸ್ಡ್ ಕಮೆಂಟ್ ಆ್ಯಂಡ್ ವೇರಿಯಬಲ್ ನೇಮ್. ಎಕ್ಸಾಂಪಲ್, ಆ್ಯಡ್ ದಾವಣಗೆರೆ, ಲೋಡ್ ಸ್ಯಾಲರಿ. ದಾವಣಗೆರೆ ಎನ್ನೋದು ಕಮೆಂಟ್, ಲೋಡ್ ಸ್ಯಾಲರಿ ಎನ್ನೋದು ವೇರಿಯಬಲ್ ನೇಮ್. Language. It is the highest level language and also considered as third generation language. ಇದೊಂದು ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅವಾಗಲೇ ಫಸ್ಟ್ ಜನರೇಷನ್ನು ಮತ್ತು ಸೆಕೆಂಡ್ ಜನರೇಷನ್ನು ಆ ಥರ ಇದೊಂದು ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಮೋರ್ ಆರ್ ಲೈಕ್ ನಾರ್ಮಲ್ ಲ್ಯಾಂಗ್ವೇಜ್. ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರೋದು ನಾರ್ಮಲ್ ಆಗಿ ಅರ್ಥ. ಪ್ರೋಗ್ರಾಮಿಂಗ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಈಸಿ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಬೀಯಿಂಗ್. ಇದು ಈಸಿಯಾಗಿ ಅರ್ಥ ಆಗೋದು ಮನುಷ್ಯರಿಗೆ. ಅದು ಯಾವ್ಯಾವ ಅಂದರೆ ಎಕ್ಸಾಂಪಲ್ಲು C#, ಪೈಥಾನ್, ಜಾವಾ, C++, ಇವೆಲ್ಲ ಈಸಿಯಾಗಿ ಅರ್ಥ ಆಗೋದು ಮನುಷ್ಯರಿಗೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಆ್ಯಂಡ್ ಇಟ್ ಈಸ್ ಟೈಪ್ಸ್. ಟ್ರಾನ್ಸ್ಲೇಟ್ ಬಗ್ಗೆ ನೋಡೋಣ. ಟ್ರಾನ್ಸ್ಲೇಟ್ ಬಗ್ಗೆ ನೋಡೋಕ್ಕಿಂತ ಮುಂಚೆಗೆ ಒಂದು ಸಣ್ಣದಾಗಿ ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಅದು ಯಾವ ಥರ ಅಂದರೆ, ಒಬ್ಬ ಕನ್ನಡದನು ಹುಡುಗ ಇರ್ತಾನೆ, ಅವನಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರೋಲ್ಲ. ಇಂಗ್ಲೀಷನ್ನು ಒಬ್ಬಿರ್ತಾನೆ, ಇಂಗ್ಲೀಷ್ ಬಿಟ್ಟರೆ ಅವನಿಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ. ಅವರಿಬ್ಬರು ಮಾತಾಡಬೇಕು ಅಂದರೆ ಏನು ಮಾಡಬೇಕು? ಕಮ್ಯುನಿಕೇಟ್ ಮಾಡಬೇಕು. ಕಮ್ಯುನಿಕೇಟ್ ಅಂದರೆ ಏನು? ಅಲ್ಲಿ ಟ್ರಾನ್ಸ್ಲೇಟ್. ಕಮ್ಯುನಿಕೇಟ್ ಅಂದರೆ ಅಲ್ಲಿ ಮಧ್ಯದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಕಮ್ಯುನಿಕೇಟ್ ಅಂದರೆ ಅಲ್ಲಿ ಅವರಿಬ್ಬರಿಗೂ ಏನು ಮಾಡಬೇಕು? ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಅಲ್ಲಿ ಯಾರೋ ಮಧ್ಯದಲ್ಲಿ ಒಬ್ರು ಇರಬೇಕು. ಕನ್ನಡದಾಗಿಂದ ಇಂಗ್ಲೀಷಿಗೆ ಹೇಳಬೇಕು ಅಂದರೆ ಟ್ರಾನ್ಸ್ಲೇಟರ್. ಇಂಗ್ಲೀಷನ್ನು ಕನ್ನಡದಾಗ ಮಾತಾಡಿಸ್ಬೇಕು ಅಂದರೆ ಟ್ರಾನ್ಸ್ಲೇಟರ್ ಅಲ್ಲಿದ್ದು ಅವನಿಂದ ಟ್ರಾನ್ಸ್ಲೇಟ್ ಆಗಬೇಕು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬರ್ರಿ. Translator. A language translator, also known as a program, convert program, write in one programming language another. ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಟ್ರಾನ್ಸ್ಲೇಟ್. ಕಂಪ್ಯೂಟರ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇದಕ್ಕೆ ಅರ್ಥ ಆಗೋದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಷ್ಟೇ. ಪ್ರೋಗ್ರಾಮಿಂಗ್ ರೈಟ್ ಇನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್ need to translate machine level language using language translator. assembly level language ಆಗಿರೋದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರೋದು ಅದು ಟ್ರಾನ್ಸ್ಲೇಟ್ ಆಗಿ ಮಿಷಿನ್ ಲೆವೆಲ್ ಕನ್ವರ್ಟ್ ಆಗಿ ಅದು ಟ್ರಾನ್ಸ್ಲೇಟರ್. 3 types of language translator available below. ಇದ್ರಾಗೆ ಯಾವ್ಯಾವ ಟೈಪ್ಸ್ ಇದಾವೆ, ಯಾವ್ಯಾವ ಥರ ಏನು ಅನ್ನೋದು ಇದ್ರಾಗೆ 3 types ಇದಾವೆ. ಅಸೆಂಬ್ಲರು, ಕಂಪೈಲರು, ಇಂಟರ್ಪ್ರಿಟರ್. ಅಸೆಂಬ್ಲರ್ ಅಂದರೆ ನೋಡೋಣ. ಅಸೆಂಬ್ಲರ್ ಈಸ್ ಕಂಪ್ಯೂಟರ್
program which in used translate program write an assembly language into machine level language. ಅಸೆಂಬ್ಲಿ ಲ್ಯಾಂಗ್ವೇಜ್ ಇರೋದು ಟ್ರಾನ್ಸ್ಲೇಟ್ ಆಗಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗುತ್ತೆ. ದ ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ಕಾಲ್ಡ್ ಇನ್ ಆಬ್ಜೆಕ್ಟ್ ಕೋಡ್, ಅದನ್ನ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಆಗಿರೋದನ್ನ ಆಬ್ಜೆಕ್ಟ್ ಕೋಡ್ ಅಂತಲೂ ಕರೀತಾರೆ. ಆಬ್ಜೆಕ್ಟ್ ಕೋಡ್ ಅಂತಲೂ ಕರೀತಾರೆ. ಅಸೆಂಬ್ಲಿ ಚೆಕ್ ಈಚ್ ಇನ್ಸ್ಟ್ರಕ್ಷನ್ ಫಾರ್ ಇಟ್ ಈಸ್ ಕರೆಕ್ಟ್ನೆಸ್ ಅಂಡ್ ಜನರೇಷನ್ ಎರರ್ ಮೆಸೇಜ್ ಇಫ್ 3 are mistake ಇನ್ ದ ಪ್ರೋಗ್ರಾಮ್. ನೀವೇನಾದ್ರು ಬರ್ದಿರೋ ಪ್ರೋಗ್ರಾಮಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅದು ಎರರ್ ತೋರಿಸುತ್ತೆ. ಮಿಸ್ಟೇಕ್ಸ್ ಇದೆ, ಕರೆಕ್ಟ್ ಮಾಡ್ಕೊಂಡು ಇನ್ನೊಂದ್ಸತಿ ರನ್ ಮಾಡಿ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳೋದು. ಕಂಪೈಲರ್. ಈ ಕಂಪೈಲರ್ ಇಸ್ ಎ ಪ್ರೋಗ್ರಾಮ್ ದಟ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮ್ ರೈಟ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಎಕ್ಸಿಕ್ಯೂಟೇಬಲ್ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಇರೋದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಅದು ಕನ್ವರ್ಟ್ ಮಾಡುತ್ತೆ. ಕಂಪೈಲರ್ ಯಾವ ಎರರ್ ಫೈಂಡಿಂಗ್ ಕಂಪ್ಯಾಬಿಲಿಟಿ ಅಂಡ್ ಪ್ರಾಂಪ್ಟ್ ದ ಪ್ರೋಗ್ರಾಮರ್ ವಿತ್ ಇನ್ ಅಪ್ರಾಪ್ರಿಯೇಟ್ ಎರರ್ ಮೆಸೇಜ್. ಏನಾದ್ರು ಎರರ್ ಇದ್ದರೆ ಕರೆಕ್ಟ್ ಮಾಡ್ಕೊಂಡದೆ ಯಾವಾಗಲೂ ಹೇಳಿನಲ್ಲ ಕಂಪೈಲರ್ ಅಸೆಂಬ್ಲರಾಗೆ, ಅದೇ ಥರ ಇಲ್ಲಿ ಎರರ್ ಇದ್ದರೆ ಕರೆಕ್ಟ್ ಮಾಡ್ಕೊ ಅಂತ ಹೇಳ್ತೀವಿ. ದ ಪ್ರೋಗ್ರಾಮಿಂಗ್ ನೀಡ್ ಟು ರೀಪ್ಲೇಸ್ ಯೂನಿಟಲ್ ಫಿಕ್ಸಿಂಗ್ ಆಲ್ ಎರರ್. ಏನಾದ್ರು ಎರರ್ ಇದ್ದರೆ ಫಿಕ್ಸ್ ಮಾಡ್ಕೊಳ್ರಿ, ಆಮೇಲೆ ರನ್ ಮಾಡಿ, ಫಿಕ್ಸ್ ಮಾಡ್ಕೊಳ್ಳಿ, ರನ್ ಮಾಡಿ. ಕಂಪೈಲರ್ ಟ್ರಾನ್ಸ್ಲೇಟ್ ಹೋಲ್ ಪ್ರೋಗ್ರಾಮಿಂಗ್ ಸಿಂಗಲ್ ಶಾರ್ಟ್. ಒಂದು ಪ್ರೋಗ್ರಾಮ್ ಬರ್ದಿರೋದನ್ನ ಅಷ್ಟು ಸಿಂಗಲ್ ಶಾರ್ಟಿಗೆ ಕನ್ವರ್ಟ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡುತ್ತೆ. ಫೈನಲಿ ದ ಪ್ರೋಗ್ರಾಮ್ ಟ್ರಾನ್ಸ್ಲೇಟ್ ಆಬ್ಜೆಕ್ಟ್ ಕೋಡ್. ಅದನ್ನ ಟ್ರಾನ್ಸ್ಲೇಟ್ ಆಗಿರೋದನ್ನ ಆಬ್ಜೆಕ್ಟ್ ಕೋಡ್ ಅಂತಲೂ ಕರೀತಾರೆ. ಇಂಟರ್ಪ್ರಿಟರ್ ದ ಬೇಸಿಕ್ ಪರ್ಪಸ್ ಇಂಟರ್ಪ್ರಿಟರ್ ಸೇಮ್ ದಟ್ ಕಂಪೈಲರ್. ಕಂಪೈಲರ್ವೇ ಸೇಮ್ ಅಂತಲೂ ಹೇಳ್ತಿದ್ದಾರೆ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಈಚ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ it and then next instruction translate and goes unital program. Interpreter translate programming line by line. Interpreter ಏನು ಮಾಡುತ್ತೆ, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಅಸೆಂಬ್ಲರು ಅಷ್ಟು ಸಿಂಗಲ್ ಶಾರ್ಟಾಗಿ ಅಷ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಒಂದು ಪ್ರೋಗ್ರಾಮ್ ಎಂಡ್ ಆಗೋ ತನಕ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ಲಿಸನಿಂಗ್.